ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ದರ್ಶನ್ನ ಇನ್ನೊಂದು ಮದುವೆಯ ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ದರ್ಶನ್ ನಿಜಕ್ಕೂ ಇನ್ನೊಂದು ಮದುವೆ ಆಗಿದ್ರ ಅಂತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಪವಿತ್ರ ಗೌಡ ಮದುವೆ ಆಗಿದ್ರ? ದರ್ಶನ್ ಹಾಗೂ ಪವಿತ್ರ ಗೌಡ ಒಟ್ಟಿಗೆ ವಾಸ ಇದ್ರು. ಈ ಪವಿತ್ರ ಗೌಡ ಹಾಗೇನೆ ದರ್ಶನ್ ಇಬ್ರು ಮದುವೆ ಆಗಿದ್ರ ಅಂತ ಮೊದಲಿನಿಂದಲೂ ಕೂಡ ಡೌಟ್ ಇದ್ದೇ ಇದೆ. ದರ್ಶನ್ ಪವಿತ್ರ ದಂಪತಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳ್ಬಿಟ್ರು ಒಂದ್ಸರಿ ಪ್ರೆಸ್ ಮೀಟ್ ಅಲ್ಲಿ. ದರ್ಶನ್ ಪವಿತ್ರ ಗೌಡ ದಂಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಂಗೆ ಹಿಂಗೆ ಅನ್ನುವಂತ ಮಾತುಗಳು ಬಂದಿದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಪರಮೇಶ್ವರ್ ಅವರಷ್ಟೇ ಅಲ್ಲ, ಅಂದಿನ ಕಮಿಷನರ್ ಆಗಿದ್ದ ದಯಾನಂದ್ ಅವರು ಕೂಡ ಇದನ್ನೇ ಹೇಳಿದ್ರು. ದರ್ಶನ್ ಪತ್ನಿ ಪವಿತ್ರ ಗೌಡ ಅಂತ ಹೇಳಿದ್ರು, ದರ್ಶನ್ ಪವಿತ್ರ ದಂಪತಿ ಅಂತ ಹೇಳಿದ್ರು. ಇದನ್ನ ಕೇಳಿದಂತಹ ವಿಜಯಲಕ್ಷ್ಮಿ ಅವರು, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು, ನಾನೊಬ್ಬಳೇ ಪತ್ನಿ ದರ್ಶನ್ಗೆ, ಪವಿತ್ರ ಅಲ್ಲ, ಯಾಕೆ ಪತ್ನಿ ಅಂತ ಬಳಸ್ತಾ ಇದ್ದೀರಿ ಅಂತ ನೇರವಾಗಿ ಪತ್ರವನ್ನೇ ಬರೆದು ಬಿಟ್ರು ಅವರು. ಕಮಿಷನರ್ಗೂ ಹೇಳಿದ್ರು, ಹೋಮ್ ಮಿನಿಸ್ಟರ್ಗೂ ಹೇಳಿದ್ರು. ದರ್ಶನ್ಗೆ ಇರೋದು ಒಂದೇ ಹೆಂಡತಿ, ಅದು ನಾನೇ, ಪವಿತ್ರ ಹೆಂಡತಿ ಅಲ್ಲ, ಪತ್ನಿ ಅಂತ ಯಾಕೆ ಕರೀತಾ ಇದ್ದೀರಿ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಆದ್ರೆ ಈಗ ಈ ವಿಚಾರ ಯಾಕೆ ಚರ್ಚೆಗೆ ಬರ್ತಾ ಇದೆ ಅಂತಂದ್ರೆ, ದರ್ಶನ್ ಪವಿತ್ರ ಫೋಟೋಸ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ. ಸತಿ ಪತಿಯ ರೀತಿ ಕಾಣಿಸಿಕೊಂಡಿದ್ದಾರೆ ದರ್ಶನ್ ಮತ್ತ ಪವಿತ್ರ ಗೌಡ. ಪವಿತ್ರ ಗೌಡ ಕೊರಳಲ್ಲಿ ಅರಿಶಿನದ ದಾರ ಇದೆ. ಮದುವೆಯ ಉಡುಪಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಆ ಫೋಟೋನ ನೋಡಿದಾಗ ಇಬ್ರು ಮದುವೆ ಆಗಿದಾರಾ ಅನ್ನುವಂತಹ ಸಂಶಯ ಮೂಡುತ್ತೆ. ಇನ್ನ ಇದು ನಿನ್ನೆ ಮೊನ್ನೆ ಫೋಟೋ ಅಲ್ಲ, 10 ವರ್ಷ ಹಿಂದೆ ತೆಗೆಸಿಕೊಂಡಿರುವಂತಹ ಫೋಟೋ. ಈ ಫೋಟೋಗಳು ಈಗ ಎಲ್ಲ ಕಡೆ ಓಡಾಡ್ತಾ ಇರೋದ್ರಿಂದ ಇವರಿಬ್ರು ಮದುವೆ ಆಗಿದ್ರ ಅನ್ನುವಂತಹ ವಿಚಾರ ಸಂಶಯ ಓಡಾಡ್ತಾ. ಇನ್ನ ನೆಕ್ಸ್ಟ್, ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ದರ್ಶನ್ನ ಇನ್ನೊಂದು ಮದುವೆಯ ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ದರ್ಶನ್ ನಿಜಕ್ಕೂ ಇನ್ನೊಂದು ಮದುವೆ ಆಗಿದ್ರ ಅಂತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಪವಿತ್ರ ಗೌಡ ಮದುವೆ ಆಗಿದ್ರ? ದರ್ಶನ್ ಹಾಗೂ ಪವಿತ್ರ ಗೌಡ ಒಟ್ಟಿಗೆ ವಾಸ ಇದ್ರು. ಈ ಪವಿತ್ರ ಗೌಡ ಹಾಗೇನೆ ದರ್ಶನ್ ಇಬ್ರು ಮದುವೆ ಆಗಿದ್ರ ಅಂತ ಮೊದಲಿನಿಂದಲೂ ಕೂಡ ಡೌಟ್ ಇದ್ದೇ ಇದೆ. ದರ್ಶನ್ ಪವಿತ್ರ ದಂಪತಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳ್ಬಿಟ್ರು ಒಂದ್ಸರಿ ಪ್ರೆಸ್ ಮೀಟ್ ಅಲ್ಲಿ. ದರ್ಶನ್ ಪವಿತ್ರ ಗೌಡ ದಂಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಂಗೆ ಹಿಂಗೆ ಅನ್ನುವಂತ ಮಾತುಗಳು ಬಂದಿದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಪರಮೇಶ್ವರ್ ಅವರಷ್ಟೇ ಅಲ್ಲ, ಅಂದಿನ ಕಮಿಷನರ್ ಆಗಿದ್ದ ದಯಾನಂದ್ ಅವರು ಕೂಡ ಇದನ್ನೇ ಹೇಳಿದ್ರು. ದರ್ಶನ್ ಪತ್ನಿ ಪವಿತ್ರ ಗೌಡ ಅಂತ ಹೇಳಿದ್ರು, ದರ್ಶನ್ ಪವಿತ್ರ ದಂಪತಿ ಅಂತ ಹೇಳಿದ್ರು. ಇದನ್ನ ಕೇಳಿದಂತಹ ವಿಜಯಲಕ್ಷ್ಮಿ ಅವರು, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು, ನಾನೊಬ್ಬಳೇ ಪತ್ನಿ ದರ್ಶನ್ಗೆ, ಪವಿತ್ರ ಅಲ್ಲ, ಯಾಕೆ ಪತ್ನಿ ಅಂತ ಬಳಸ್ತಾ ಇದ್ದೀರಿ ಅಂತ ನೇರವಾಗಿ ಪತ್ರವನ್ನೇ ಬರೆದು ಬಿಟ್ರು ಅವರು. ಕಮಿಷನರ್ಗೂ ಹೇಳಿದ್ರು, ಹೋಮ್ ಮಿನಿಸ್ಟರ್ಗೂ ಹೇಳಿದ್ರು. ದರ್ಶನ್ಗೆ ಇರೋದು ಒಂದೇ ಹೆಂಡತಿ, ಅದು ನಾನೇ, ಪವಿತ್ರ ಹೆಂಡತಿ ಅಲ್ಲ, ಪತ್ನಿ ಅಂತ ಯಾಕೆ ಕರೀತಾ ಇದ್ದೀರಿ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಆದ್ರೆ ಈಗ ಈ ವಿಚಾರ ಯಾಕೆ ಚರ್ಚೆಗೆ ಬರ್ತಾ ಇದೆ ಅಂತಂದ್ರೆ, ದರ್ಶನ್ ಪವಿತ್ರ ಫೋಟೋಸ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ. ಸತಿ ಪತಿಯ ರೀತಿ ಕಾಣಿಸಿಕೊಂಡಿದ್ದಾರೆ ದರ್ಶನ್ ಮತ್ತ ಪವಿತ್ರ ಗೌಡ. ಪವಿತ್ರ ಗೌಡ ಕೊರಳಲ್ಲಿ ಅರಿಶಿನದ ದಾರ ಇದೆ. ಮದುವೆಯ ಉಡುಪಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಆ ಫೋಟೋನ ನೋಡಿದಾಗ ಇಬ್ರು ಮದುವೆ ಆಗಿದಾರಾ ಅನ್ನುವಂತಹ ಸಂಶಯ ಮೂಡುತ್ತೆ. ಇನ್ನ ಇದು ನಿನ್ನೆ ಮೊನ್ನೆ ಫೋಟೋ ಅಲ್ಲ, 10 ವರ್ಷ ಹಿಂದೆ ತೆಗೆಸಿಕೊಂಡಿರುವಂತಹ ಫೋಟೋ. ಈ ಫೋಟೋಗಳು ಈಗ ಎಲ್ಲ ಕಡೆ ಓಡಾಡ್ತಾ ಇರೋದ್ರಿಂದ ಇವರಿಬ್ರು ಮದುವೆ ಆಗಿದ್ರ ಅನ್ನುವಂತಹ ವಿಚಾರ ಸಂಶಯ ಓಡಾಡ್ತಾ. ಇನ್ನ ನೆಕ್ಸ್ಟ್, ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ದರ್ಶನ್ನ ಇನ್ನೊಂದು ಮದುವೆಯ ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ದರ್ಶನ್ ನಿಜಕ್ಕೂ ಇನ್ನೊಂದು ಮದುವೆ ಆಗಿದ್ರ ಅಂತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಪವಿತ್ರ ಗೌಡ ಮದುವೆ ಆಗಿದ್ರ? ದರ್ಶನ್ ಹಾಗೂ ಪವಿತ್ರ ಗೌಡ ಒಟ್ಟಿಗೆ ವಾಸ ಇದ್ರು. ಈ ಪವಿತ್ರ ಗೌಡ ಹಾಗೇನೆ ದರ್ಶನ್ ಇಬ್ರು ಮದುವೆ ಆಗಿದ್ರ ಅಂತ ಮೊದಲಿನಿಂದಲೂ ಕೂಡ ಡೌಟ್ ಇದ್ದೇ ಇದೆ. ದರ್ಶನ್ ಪವಿತ್ರ ದಂಪತಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳ್ಬಿಟ್ರು ಒಂದ್ಸರಿ ಪ್ರೆಸ್ ಮೀಟ್ ಅಲ್ಲಿ. ದರ್ಶನ್ ಪವಿತ್ರ ಗೌಡ ದಂಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಂಗೆ ಹಿಂಗೆ ಅನ್ನುವಂತ ಮಾತುಗಳು ಬಂದಿದ್ದು.
ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಪರಮೇಶ್ವರ್ ಅವರಷ್ಟೇ ಅಲ್ಲ, ಅಂದಿನ ಕಮಿಷನರ್ ಆಗಿದ್ದ ದಯಾನಂದ್ ಅವರು ಕೂಡ ಇದನ್ನೇ ಹೇಳಿದ್ರು. ದರ್ಶನ್ ಪತ್ನಿ ಪವಿತ್ರ ಗೌಡ ಅಂತ ಹೇಳಿದ್ರು, ದರ್ಶನ್ ಪವಿತ್ರ ದಂಪತಿ ಅಂತ ಹೇಳಿದ್ರು. ಇದನ್ನ ಕೇಳಿದಂತಹ ವಿಜಯಲಕ್ಷ್ಮಿ ಅವರು, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು, ನಾನೊಬ್ಬಳೇ ಪತ್ನಿ ದರ್ಶನ್ಗೆ, ಪವಿತ್ರ ಅಲ್ಲ, ಯಾಕೆ ಪತ್ನಿ ಅಂತ ಬಳಸ್ತಾ ಇದ್ದೀರಿ ಅಂತ ನೇರವಾಗಿ ಪತ್ರವನ್ನೇ ಬರೆದು ಬಿಟ್ರು ಅವರು. ಕಮಿಷನರ್ಗೂ ಹೇಳಿದ್ರು, ಹೋಮ್ ಮಿನಿಸ್ಟರ್ಗೂ ಹೇಳಿದ್ರು, ದರ್ಶನ್ಗೆ ಇರೋದು ಒಂದೇ ಹೆಂಡತಿ, ಅದು ನಾನೇ, ಪವಿತ್ರ ಹೆಂಡತಿ ಅಲ್ಲ, ಪತ್ನಿ ಅಂತ ಯಾಕೆ ಕರೀತಾ ಇದ್ದೀರಿ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಆದ್ರೆ ಈಗ ಈ ವಿಚಾರ ಯಾಕೆ ಚರ್ಚೆಗೆ ಬರ್ತಾ ಇದೆ ಅಂತಂದ್ರೆ, ದರ್ಶನ್ ಪವಿತ್ರ ಫೋಟೋಸ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ. ಸತಿ ಪತಿಯ ರೀತಿ ಕಾಣಿಸಿಕೊಂಡಿದ್ದಾರೆ ದರ್ಶನ್ ಮತ್ತ ಪವಿತ್ರ ಗೌಡ. ಪವಿತ್ರ ಗೌಡ ಕೊರಳಲ್ಲಿ ಅರಿಶಿನದ ದಾರ ಇದೆ. ಮದುವೆಯ ಉಡುಪಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಆ ಫೋಟೋನ ನೋಡಿದಾಗ ಇಬ್ರು ಮದುವೆ ಆಗಿದಾರಾ ಅನ್ನುವಂತಹ ಸಂಶಯ ಮೂಡುತ್ತೆ. ಇನ್ನ ಇದು ನಿನ್ನೆ ಮೊನ್ನೆ ಫೋಟೋ ಅಲ್ಲ, 10 ವರ್ಷ ಹಿಂದೆ ತೆಗೆಸಿಕೊಂಡಿರುವಂತಹ ಫೋಟೋ. ಈ ಫೋಟೋಗಳು ಈಗ ಎಲ್ಲ ಕಡೆ ಓಡಾಡ್ತಾ ಇರೋದ್ರಿಂದ ಇವರಿಬ್ರು ಮದುವೆ ಆಗಿದ್ರ ಅನ್ನುವಂತಹ ವಿಚಾರ, ಸಂಶಯ ಓಡಾಡ್ತಾರೆ. ಇನ್ನ ನೆಕ್ಸ್ಟ್, ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ದರ್ಶನ್ನ ಇನ್ನೊಂದು ಮದುವೆಯ ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ದರ್ಶನ್ ನಿಜಕ್ಕೂ ಇನ್ನೊಂದು ಮದುವೆ ಆಗಿದ್ರ ಅಂತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಪವಿತ್ರ ಗೌಡ ಮದುವೆ ಆಗಿದ್ರ? ದರ್ಶನ್ ಹಾಗೂ ಪವಿತ್ರ ಗೌಡ ಒಟ್ಟಿಗೆ ವಾಸ ಇದ್ರು. ಈ ಪವಿತ್ರ ಗೌಡ ಹಾಗೇನೆ ದರ್ಶನ್ ಇಬ್ರು ಮದುವೆ ಆಗಿದ್ರ ಅಂತ ಮೊದಲಿನಿಂದಲೂ ಕೂಡ ಡೌಟ್ ಇದ್ದೇ ಇದೆ. ದರ್ಶನ್ ಪವಿತ್ರ ದಂಪತಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳ್ಬಿಟ್ರು ಒಂದ್ಸರಿ ಪ್ರೆಸ್ ಮೀಟ್ ಅಲ್ಲಿ. ದರ್ಶನ್ ಪವಿತ್ರ ಗೌಡ ದಂಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹಂಗೆ ಹಿಂಗೆ ಅನ್ನುವಂತ ಮಾತುಗಳು ಬಂದಿದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಪರಮೇಶ್ವರ್ ಅವರಷ್ಟೇ ಅಲ್ಲ, ಅಂದಿನ ಕಮಿಷನರ್ ಆಗಿದ್ದ ದಯಾನಂದ್ ಅವರು ಕೂಡ ಇದನ್ನೇ ಹೇಳಿದ್ರು. ದರ್ಶನ್ ಪತ್ನಿ ಪವಿತ್ರ ಗೌಡ ಅಂತ ಹೇಳಿದ್ರು, ದರ್ಶನ್ ಪವಿತ್ರ ದಂಪತಿ ಅಂತ ಹೇಳಿದ್ರು. ಇದನ್ನ ಕೇಳಿದಂತಹ ವಿಜಯಲಕ್ಷ್ಮಿ ಅವರು, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು, ನಾನೊಬ್ಬಳೇ ಪತ್ನಿ ದರ್ಶನ್ಗೆ, ಪವಿತ್ರ ಅಲ್ಲ, ಯಾಕೆ ಪತ್ನಿ ಅಂತ ಬಳಸ್ತಾ ಇದ್ದೀರಿ ಅಂತ ನೇರವಾಗಿ ಪತ್ರವನ್ನೇ ಬರೆದು ಬಿಟ್ರು ಅವರು. ಕಮಿಷನರ್ಗೂ ಹೇಳಿದ್ರು, ಹೋಮ್ ಮಿನಿಸ್ಟರ್ಗೂ ಹೇಳಿದ್ರು, ದರ್ಶನ್ಗೆ ಇರೋದು ಒಂದೇ ಹೆಂಡತಿ, ಅದು ನಾನೇ, ಪವಿತ್ರ ಹೆಂಡತಿ ಅಲ್ಲ, ಪತ್ನಿ ಅಂತ ಯಾಕೆ ಕರೀತಾ ಇದ್ದೀರಿ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಆದ್ರೆ ಈಗ ಈ ವಿಚಾರ ಯಾಕೆ ಚರ್ಚೆಗೆ ಬರ್ತಾ ಇದೆ ಅಂತಂದ್ರೆ, ದರ್ಶನ್ ಪವಿತ್ರ ಫೋಟೋಸ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ. ಸತಿ ಪತಿಯ ರೀತಿ ಕಾಣಿಸಿಕೊಂಡಿದ್ದಾರೆ ದರ್ಶನ್ ಮತ್ತ ಪವಿತ್ರ ಗೌಡ. ಪವಿತ್ರ ಗೌಡ ಕೊರಳಲ್ಲಿ ಅರಿಶಿನದ ದಾರ ಇದೆ. ಮದುವೆಯ ಉಡುಪಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಆ ಫೋಟೋನ ನೋಡಿದಾಗ ಇಬ್ರು ಮದುವೆ ಆಗಿದಾರಾ ಅನ್ನುವಂತಹ ಸಂಶಯ ಮೂಡುತ್ತೆ. ಇನ್ನ ಇದು ನಿನ್ನೆ ಮೊನ್ನೆ ಫೋಟೋ ಅಲ್ಲ, 10 ವರ್ಷ ಹಿಂದೆ ತೆಗೆಸಿಕೊಂಡಿರುವಂತಹ ಫೋಟೋ. ಈ ಫೋಟೋಗಳು ಈಗ ಎಲ್ಲ ಕಡೆ ಓಡಾಡ್ತಾ ಇರೋದ್ರಿಂದ ಇವರಿಬ್ರು ಮದುವೆ ಆಗಿದ್ರ ಅನ್ನುವಂತಹ ವಿಚಾರ, ಸಂಶಯ ಓಡಾಡ್ತಾರೆ. ಇನ್ನ ನೆಕ್ಸ್ಟ್,